ನಾನು ಬರ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಗಾಯ್ಸ್. ಈ ಯೂತ್ ಹುಡುಗರು ಯಾರು ಒಪ್ಕತ್ತಿಲ್ಲ, ಅದ್ರಲ್ಲಿ ನಾನು ಒಬ್ಬ. ಇವಾಗ ಏನು ಮಾಡ್ತೀನಿ ಅಂದರೆ ಸ್ಲಿಪ್ಪರ್ ಎತ್ಕೊಬಿಟ್ಟು ಶಿಸ್ತಾಗಿ ಹೊರಟೆ ಅಂತ ಹೊರಟ್ಬಿಡ್ತೀನಿ. ಅಷ್ಟು ಉಗಿದ್ರು ಬೈರು ಉಗಿಸ್ಕೊಂಡು ಹೋಗ್ತಿದ್ದೀವಿ. ದೊಡ್ಡವ್ರ ಮಾತ್ರ ಕೇಳ್ತಿಲ್ಲ ಇಲ್ಲಿ. ಹಾಂ, ಇಲ್ಲಿ ನೋಡಿ ಯೂತು ಹೆಂಗು ಅಲ್ಲಿ ಅಷ್ಟು ಜನ ಬೈತಾ ಇದ್ದಾರೆ, ಅದ್ರಲ್ಲಿ ನಾನು ಒಬ್ಬ. ಅದು ಬೇರೆ ವಿಷಯ. ನಮ್ಮ ಹುಡುಗರು ಸ್ಲಿಪ್ಪರ್ ಹೆಂಗೆ ಬಿಟ್ಟವ್ರು. ನೋಡಿ ಗೈಸ್ ಹೆಂಗಿದೆ ನಿಜವಾಗೂ. ಈ ವ್ಯೂ ನೋಡೋಕ್ಕೆ ಇಷ್ಟೊಂದು ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀವಿ. ವ್ಯೂ ಚೆನ್ನಾಗಿದೆ. ಅಂದರೆ ಅಲ್ಲಿ ಮೇಲೆ ಇರೋರು ಹೇಳ್ತಿರೋದು ಏನಂದರೆ, ಯಾವಾಗ ಬೇಕಾದ್ರೂ ನಮ್ಮ ಹುಡುಗರು ಅಲ್ಲಿ ಯಾವಾಗ ಬೇಕಾದ್ರೂ ಮಳೆ ಜಾಸ್ತಿ ಆಗ್ಬೋದು. ಸೊ ಇಲ್ಲಿ ಏನು ಕಾಣಿಸ್ತೈತಲ್ಲ, ಈ ನೀರು ಬಂದ್ಬಿಟ್ಟು ಇನ್ನೂ ಜಾಸ್ತಿ ಆಗ್ಬಿಡ್ತದೆ ಸಡನ್ನಾಗಿ, ದಯವಿಟ್ಟು ಅಲ್ಲಿ ಹೋಗ್ಬೇಡಿ ಅಂತ. ಸೊ ಇಲ್ಲಿರೋ ಯೂತು ಏನಿದ್ದೀರಲ್ಲ ನೋಡಿ, ಈ ನನ್ನ ಮಕ್ಕಳು ಏನಕ್ಕೆ ಕೇಳಿದೇನೆ ಹೋಗ್ಬಿಟ್ಟವ್ರೆ. ಇವ್ರನ್ನ ಕರ್ಕೊಬರಕ್ಕೆ ನಾನು ಹೋಗ್ತಾಯಿದ್ದೀನಿ ಇವಾಗ. ಅಲ್ಲ ಸುಳ್ಳು, ನಾನು ಹೋಗ್ಬೇಕಿತ್ತು, ಹೋಗ್ತಿದ್ದೀನಿ ಅಷ್ಟೇ. ಹೆಂಗೈತೆ ನೋಡಿ ಸತ್ತಕ್ಕೆ. ಹಾಂ, ಅವ್ರದ್ದು ಊರು ಬಾಗ್ಲಾಗುತ್ತೆ. ಈಗ ಇಲ್ಲಿ ಕಾಲಲ್ಲಿ ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಏನು ಹೈಟ್ ಆಗೈತೆ ಅಂತಲೇ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಯ್ತೈತೆ, ಎಲ್ಲ ಬೆರಳುಗಳು ನೋಯ್ತವೆ, ಚರ್ಮಗಳೆಲ್ಲ ಕಿತ್ತೋಗಿರೋ ಥರ ಫೀಲ್ ಬರ್ತೈತೆ. ಸೊ ಏನಿವೆ ಏನಂತ ಗೊತ್ತಿಲ್ಲ. ಹತ್ತಕ್ಕೆ ಹಿಂಗೈತೆ. ನಾನು ಬೇರೆ ಇವಾಗ ಒಂದೇ ಕೈಯಲ್ಲಿ ಸಾಹಸ ಮಾಡ್ಬೇಕು ಇವಾಗ. ಇಲ್ಲಿ ನಿಜವಾಗ್ಲೂ ಎಷ್ಟು ಕಷ್ಟ ಇದೆ ಗೈಸ್. ತಲೆಗೆಸ್ಕೊಬಿಡಿ. ನಿಮ್ಗೆ ತೋರ್ಸೋಕ್ಕೆ ಅಂತ ಮಾತ್ರ ಡೌ ಹೊಡಿಯಲ್ಲ. ಆ್ಯಕ್ಚುಲಿ ನಾನು ನೋಡಬೇಕು ಈ ಥರ, ಅದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಸೀರಿಯಸ್ ಆಗಿ ಗೈಸ್, ವ್ಯೂ ಮಾತ್ರ ಸಖತ್ತಾಗಿದೆ. ವ್ಯೂ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ. ಬಟ್ ಈ ಎಫರ್ಟು ಹಾಕಿ ನೋಡ್ಬೋದು, ಬಟ್ ಜೀವಕ್ಕೆ ಏನಾರ ಪ್ರಾಬ್ಲಮ್ ಆದರೆ ಯಾರು ರೆಸ್ಪಾನ್ಸಿಬಿಲಿಟಿ ಹೇಳಿ? ಹಿಂಗಿದೆ ನೋಡಿ, ಮಸ್ತಿದೆ ಮಾತ್ರ ವ್ಯೂಸ್ ಮಾತ್ರ. ಬಟ್ ಮಳೆ ಬಂದಿರೋದ್ರಿಂದ ಸ್ವಲ್ಪ ವಾಟ್ರ್ ಎಲ್ಲ ಕಲರ್ ಆಗಿದೆ. ನಾರ್ಮಲಾಗಿ ವೈಟ್ ಇರೋದು ತುಂಬ ವೀಡಿಯೋದಲ್ಲಿ ನೋಡಿದ್ದೀನಿ, ನೋಡ್ಕೊಂಡೇ ಬಂದೆ. ಏನಂತ ಹೇಳ್ಬೇಕು ಹೇಳ್ತೀನಿ, ನಿಮ್ದೇನು ಫೀಡ್ಬ್ಯಾಕ್ ಇದೆ? ಏನು ಕೇಳಲ್ಲ ಅಷ್ಟೇ, ಎಲ್ಲ ಬೈತಿರೋ ದೊಡ್ಡವ್ರ. ಮತ್ತೆ ಈಗ ಮುಂಗಾರು ಮಳೆ ಜಾಸ್ತಿ ಆಗುತ್ತಲ್ಲ, ಮಳೆ ಜಾಸ್ತಿ ಆದಾಗ ಅಂದ್ರೆ ಈಗ ಇದೆಯಲ್ಲ, ಈ ವೈಟ್ ನೀರು ಬರುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿನೇ ಬರ್ಬೋದು. ಓಕೆ, ಅವಾಗ ಮೊನ್ನೆದಾಗ ಕುಸಿತು ಮತ್ತೆದೆಲ್ಲ ಹಾಳಾಗುತ್ತೆ ಅಂತ ಅಲ್ಲಿಗೆ ಗೋಡೆ ಕಟ್ಟಿ ಇನ್ನೊಂದು ಫೈಟ್ ಮಾಡಿ ಅವಾಗ ಇನ್ನೂ ವ್ಯೂ ಚೆನ್ನಾಗಿರುತ್ತೆ. ಇವಾಗ ಬರಕ್ಕೆ ಹೋಗ್ಬೇಡಿ, ಇನ್ನೊಂದು 15 ಡೇಸ್ 20 ಡೇಸ್ ಬಿಟ್ಕೊಂಡ್ ಬನ್ನಿ, ಚೆನ್ನಾಗಿರುತ್ತೆ. ಇಂಜಿನಿಯರಿಂಗ್ ಅವನೇ ನೋಡ್ರಪ್ಪ, ಇವನು ಮೇನ್ ಇಂಜಿನಿಯರಿಂಗ್ ಅಂದ್ರೆ. ಬಟ್ ನಮ್ಮ ಜೊತೆ ಸುತ್ತವನೇ ಅದೇನು ಐಡಿಯಾ ಗೊತ್ತಿಲ್ಲ. ಆ ಬ್ರಿಡ್ಜ್ ಆ ಕಡೆ ಬ್ರಿಡ್ಜ್ ತೋರಿಸಿದ್ರೆ ಅದ್ರ ಮೇಲ್ಗಡೆ ನೀರು ಬರುತ್ತೆ. ಅಂದ್ರೆ ಮಳೆ ಆಗಿ ಒಂದು 20 ವರ್ಷ ಆಯ್ತು, ಅದ್ರ ನೀರು ಮೇಲೆ ನೀರು ಬಂದು ಕೆಳಗಡೆನೆ ಬರುತ್ತೆ ಇವಾಗ. ನಿಜ ಕಾಮಿಡಿ. ಸೀರಿಯಸ್ ಆಗಿ ಹೇಳ್ತೇನೆ. ಅವು ಹೆಂಗ್ ನೋಡ್ತೀರಪ್ಪ ಅವು ಅಂದ್ರೆ ಪಿಂಡ ಮುಚ್ಕೊಂಡ್ ಬಾಯ್ ಕಡಿಕೆ. ಅಲ್ಲ ನಾವು ಹಂಗೆ ಬರ್ಬೋದು ಇಷ್ಟ. ಯಾಕೆ ಹಿಂಗೆ ಕರ್ಕೊಂಡ್ಬಂದ್ರಿ? ಯಾಕೆ ಹಿಂಗೆ ಕರ್ಕೊಂಡ್ಬಂದ್ವಿ ಅಂದ್ರೆ ಇಲ್ಲಿ ಆಟ ಆಡೋದಂತ ಕರ್ಕೊಂಡ್ಬಂದ್ವಿ. ನೀರು ಬೆಳಿಗ್ಗೆ ಆಗಿದ್ದಿಲ್ಲ, ಆಟ ಆಡೋಕೆ ಆಗ್ತಿಲ್ಲ. ಈಗ ಅಷ್ಟೇ ಹಿಂಗೆ ಬಂದು ಬೈತಾರೆ ಅಂತ ನಿಂತಿದ್ದೀವಿ. ನಮ್ದು ಎಲ್ಲ ರೆಸ್ಪಾನ್ಸಿಬಿಲಿಟಿ ಇವನೇ ನೋಡ್ಕೊಳ್ಳಿ, ಏನಾರು ಹೆಚ್ಚು ಕಡಿಮೆ ಆದರೆ.
ರಾಂಗ್ ದಾರಿಲಿ ಪಾತಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅಲ್ಲೂ ಬರ್ಬೋದಿತ್ತು ನೋಡಿ, ಅಲ್ಲಿ ಆರಾಮಾಗಿ ಬಂದಲ್ಲಿ ಆಟ ಆಡ್ತಾವ್ರೆ. ಹಾಂ